ಬೆಂಗಳೂರಿನಲ್ಲಿ ಜೀವ ಜಲಕ್ಕಾಗಿ ಹಾಹಾಕಾರ ಮುಂದುವರಿತಾ ಇದೆ. ಜನಪ್ರತಿನಿಧಿಗಳು ಹಾಗೂ ಸರ್ಕಾರಿ ನೌಕರರ ಕಚೇರಿಗಳನ್ನು ಅಲೆದು ಸುಸ್ತಾಗಿರುವಂತಹ ಸಾರ್ವಜನಿಕರು ಈಗ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ಒಂದು ತಿಂಗಳಾದ್ರೂ ನೀರು ಬರ್ತಾ ಇಲ್ಲ, ಇಲ್ಲಿ ಕುಡಿಯೋದಕ್ಕೂ ನೀರಿಲ್ಲ, ಯಾವುದೇ ಕೆಲಸಗಳಿಗೂ ನಮಗೆ ನೀರು ಸಿಗ್ತಾ ಇಲ್ಲ ಅನ್ನೋದು ಪಾಪ ಈ ಭಾಗದ ಜನರ, ಅದರಲ್ಲೂ ಮಾಗಡಿ ರಸ್ತೆಯ ಏರಿಯಾದ ಜನರ ಬವಣೆ ಆಗ್ತಾ ಇದೆ. ಹೀಗಾಗಿ ಖಾಲಿ ಕೊಡವನ್ನ ಹಿಡಿದು ಅದನ್ನ ಪ್ರದರ್ಶಿಸೋ ಮೂಲಕ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದ್ದಾರೆ. ಜಲಕ್ಷಾಮದ ಭೀಕರತೆಯನ್ನ ಒಂದೊಂದು ದೃಶ್ಯ ಕೂಡ ಒಂದೊಂದು ರೀತಿಯಲ್ಲಿ ತೋರಿಸ್ತಾ ಇದೆ. ಒಂದು ತಿಂಗಳಿಂದ ಇಲ್ಲಿ ವಾಟರ್ ಸಪ್ಲೈ ಆಗಿಲ್ಲ ಅಂತೆ, ಖಾಸಗಿ ಟ್ಯಾಂಕರ್ಗಳಿಂದ ಬೇಕಾಬಿಟ್ಟಿ ಸುಲಿಗೆ ಆಗ್ತಾ ಇದೆ ಅನ್ನೋದು ಕೂಡ ಮಹಿಳೆಯರ ಆಕ್ರೋಶ. ನೋಡಿ, ಪ್ರತಿಭಟನೆಯಲ್ಲಿ ಎಲ್ಲಾ ವಯೋಮಾನದವರು ಕೂಡ ಭಾಗಿಯಾಗಿದ್ದಾರೆ. ಪುಟ್ಟ ಮಕ್ಕಳ ಕೈನಲ್ಲೂ ಕೂಡ ನಮಗೆ ಖಾಲಿ ಕೂಡ ಕಾಣಿಸ್ತಾ ಇದೆ. ರಾಜಧಾನಿಯಲ್ಲಿ ಸಾರ್ವಜನಿಕರು ಕುಡಿಯೋ ನೀರಿಗಾಗಿ ಒದ್ದಾಡ್ತಾ ಇದ್ರೆ, ಇನ್ನೊಂದು ಕಡೆ ಶಾಲೆಗಳಲ್ಲೂ ಮಕ್ಕಳ ಸ್ಥಿತಿ ವಿಭಿನ್ನವಾಗಿ ಇರಲಿಲ್ಲ. ಶಾಲೆಗಳಲ್ಲೂ ಕೂಡ ಮಕ್ಕಳು ನೀರಿಗಾಗಿ ಪರದಾಟ ಮಾಡ್ತಾ ಇದ್ದರ ಬಗ್ಗೆ ವಿಸ್ತೃತ ವರದಿಯನ್ನ ನಿಮ್ಮ ಪಬ್ಲಿಕ್ ಟಿವಿ ನಿನ್ನೆ ಅಷ್ಟೇ ಮಾಡಿತ್ತು. ಇಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಎಚ್ಚರಿಸೋ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಈಗ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಹೊಸಕೇರಳಿಯಲ್ಲಿ ನೀರಿಗಾಗಿ ಶಾಲಾ ಮಕ್ಕಳು ಪರದಾಡ್ತಾ ಇದ್ರಲ್ಲ, ಅವರೆಲ್ಲರಿಗೂ ಕೂಡ ಸಿಹಿ ಸುದ್ದಿ ಈ ಮೂಲಕ ಸಿಕ್ಕಿದೆ. ಟ್ಯಾಂಕರ್ ವ್ಯವಸ್ಥೆಯನ್ನ ಜಲಮಂಡಳಿಯೇ ಮಾಡಿದೆ. ಶಾಲೆಗೆ ಟ್ಯಾಂಕರ್ ಬಂದ ಖುಷಿಯನ್ನ ಮಕ್ಕಳ ಮುಖದಲ್ಲಿ ನಾವು ನೋಡಬಹುದಾಗಿತ್ತು. ಇದು ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಅಂತ ಶಾಲಾ ಮಕ್ಕಳು ಮಂದಸ್ಮಿತರಾಗಿ ಹೇಳ್ಕೊಳ್ತಾ ಇದ್ರು. ನೀರಿಗಾಗಿ ಇಲ್ಲಿ ಪರದಾಡ್ತಾ ಇದ್ರು, ನಿರ್ಜಲೀಕರಣದ ಆತಂಕವನ್ನ ಎದುರಿಸ್ತಾ ಇದ್ದಾರೆ. ಬೇಸಿಗೆ ಕಾಲದಲ್ಲಿ ನೀರು ಕುಡಿಯೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ನಿನ್ನೆ ವರದಿ ಮಾಡಿದ್ವಿ. ಈಗ ನಾವು ವರದಿ ಮಾಡಿದ ಕೆಲವೇ ಗಂಟೆಗಳಲ್ಲಿ ಇಲ್ಲಿ ಟ್ಯಾಂಕರ್ ಹಾಜರ ಅಭಾವ ಆಗಿದೆ. ನೀರಿಗೆ ಸಂಕಷ್ಟವನ್ನ ವಿದ್ಯಾರ್ಥಿಗಳು ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಪ್ರಸಾರ ಮಾಡಿದ ನಂತರ ಜಲಮಂಡಳಿಯ ಸಿಬ್ಬಂದಿಗಳು ಹಾಗೆ ಅಧಿಕಾರಿಗಳೆಲ್ಲರೂ ಕೂಡ ಬಂದು ಈಗ ಟ್ಯಾಂಕರ್ನ, ಅಂದ್ರೆ ಶಾಲೆಯಲ್ಲಿರುವಂತಹ ಟ್ಯಾಂಕರ್ನ ತುಂಬಿಸುವಂತ ಕೆಲಸವನ್ನ, ಟ್ಯಾಂಕರ್ ಮೂಲಕ ನೀರನ್ನು ತಂದು ಮೋಟರ್ನಿಂದ ಪಂಪ್ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಟ್ಯಾಂಕ್ ಅನ್ನ ತುಂಬಿಸುವಂತಹ ಕೆಲಸ ಜಲಮಂಡಳಿಯ ಸಿಬ್ಬಂದಿಗಳು ಹಾಗೆ ಅಧಿಕಾರಿಗಳಿಂದ ಆಗ್ತಾ ಇರುವಂತದ್ದು. ಪಬ್ಲಿಕ್ ಟಿವಿಯ ವರದಿಗೆ ನಿಜಕ್ಕೂ ಇದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಇದು. ಹಾಗೆ ಜಲಮಂಡಳಿ ಕೂಡ ಕೂಡಲೇ ಸ್ಪಂದನೆಯನ್ನ ಕೊಟ್ಟಿದೆ. ಈಗ ನಮ್ಮ ಜೊತೆಗೆ ಡಬಲ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀರಿ. ಮೇಡಮ್, ಪಬ್ಲಿಕ್ ಟಿವಿ ವರದಿ ಮಾಡಿತ್ತು ಮೇಡಮ್ ನಿನ್ನೆ, ಅಂದ್ರೆ ಮಕ್ಕಳು ಎಷ್ಟು ಸಂಕಷ್ಟ ಪಡ್ತಿದ್ದಾರೆ ನೀರಿಗೆ ಸಂಬಂಧಪಟ್ಟಂಗೆ ಅಂತ. ಈಗ ನೀವು ಸ್ಪಂದನೆಯನ್ನು ಕೊಟ್ಟಿದ್ದೀರಿ ಮೇಡಮ್, ಈ ವಿಚಾರ ಯಾವಾಗ ಗೊತ್ತಾಯ್ತು? ಪಬ್ಲಿಕ್ ಟಿವಿ ವರದಿ ನೋಡೇನೆ ನಮಗೂ ಗೊತ್ತಾಗಿದ್ದು. ಯಾಕೆಂದ್ರೆ ಇಲ್ಲಿ ಬೋರ್ವೆಲ್ ಸಂಪರ್ಕ ಇತ್ತು, ಬೋರ್ವೆಲ್ ಮೇಲೆ ಈ ಶಾಲೆ ಕಂಪ್ಲೀಟ್ ಆಗಿ ನಿರ್ವಹಣೆ ಆಗ್ತಾ ಇತ್ತು. ಸೊ ಆದ್ರಿಂದ ಕಾವೇರಿ ನೀರು ಸಂಪರ್ಕ ಇಲ್ಲದೆ ಇರೋದ್ರಿಂದ ನಮ್ಮ ಗಮನದಲ್ಲಿ ಇರಲಿಲ್ಲ. ಬಟ್ ಬೋರ್ವೆಲ್ ಬತ್ತೋಗಿದೆ ಅಂತ ಗೊತ್ತಾಗಿ ಪಬ್ಲಿಕ್ ಟಿವಿ ನ್ಯೂಸ್ ಅಲ್ಲಿ ನಾವು ಗಮನಿಸಿದಾಗಿಂದ ತಕ್ಷಣ ಕೂಡ ನಾವು ಈಗ ಸ್ಪಂದಿಸಿ ನಾವು ಇಲ್ಲೊಂದು ಸಿಂಟೆಕ್ಸ್ ಕೂಡ ಅಳವಡಿಸಿದೀವಿ. ಅದನ್ನು ಮಕ್ಕಳಿಗೆ ಕುಡಿಯೋ ನೀರಾದ ಸಿಂಟೆಕ್ಸ್ ಮೂಲಕ ಸರಬರಾಜು ಮಾಡ್ತೀವಿ. ಅಲ್ಲದೇನೆ ಈ ಸಂಪು ಕೂಡ ಈಗ ಬೋರ್ವೆಲ್ ಬತ್ತೋಗಿರೋದ್ರಿಂದ ಟ್ಯಾಂಕರ್ ಇಂದ ರಿಪೀಟೆಡ್ಲಿ ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಶಾಲೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಈ ತರ ಒಂದು ಕ್ರಮ ತಗೊಂಡಿದ್ದೀವಿ. ಥ್ಯಾಂಕ್ ಯು. ಓಕೆ, ಇನ್ನು ಮಕ್ಕಳಿದ್ದಾರೆ, ನೆನೆ ಸಾಕಷ್ಟು ಮಾತಾಡಿದ್ರು. ಅಂದ್ರೆ ಅವ್ರ ಸಮಸ್ಯೆಗಳನ್ನ ಅವರೇ ಹೇಳ್ಕೊತಾ ಹೋದ್ರು, ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ ನೀರಿಲ್ದೆ ನಾವು ಅಂತ. ಈಗ ನೀರು ಬಂದಿದೆ ನಿಮ್ಮ ಶಾಲೆಗೆ, ಏನ್ ಅನಿಸ್ತಿದೆ? ನನಗೆ ತುಂಬಾ ಖುಷಿ ಆಯ್ತಿದೆ. ಇಷ್ಟು ದಿವಸ ನೀರಿದ್ದಿಲ್ಲ. ನಿನ್ನೆ ಒಂದ್ಸತಿ ಸರ್ ಬಂದು ಕೇಳಿದ್ರು, ನಾವ್ ಹೇಳಿದಕ್ಕೆ ತುಂಬಾ ನೀರ್ ತರಿಸಿದ್ದಾರೆ. ಅವ್ರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು. ಇವತ್ತು ನೀರ್ ತಂದು ಕೊಟ್ರು. ನನಗೆ ತುಂಬಾ ಖುಷಿ ಆಯ್ತು. ಇದೇ ತರ ನಮ್ ಸ್ಕೂಲ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನೀವು ಬಂದು ನಮ್ಗೆ ಹೆಲ್ಪ್ ಮಾಡ್ಬೇಕಂತ ಕೇಳ್ತಾರೆ. ಖಂಡಿತ. ಏನನ್ಸುತ್ತಪ್ಪ ನಿನ್ಗೆ? ನಿನ್ನೆ ಮಾತಾಡಿದ್ದೆ ನೀನು ಕೂಡ, ಕೈ ತೊಳೆಯೋಕೆ ನೀರಿಲ್ಲ, ನಮ್ಗೆ ಕುಡಿಯೋಕೆ ನೀರಿಲ್ಲ, ಸ್ವಲ್ಪ ನೀರು ಕುಡಿತೀವಿ ಅಂತ. ಈಗ ಏನು ಅನಿಸ್ತಿದೆ? ಈಗ ತುಂಬಾ ಖುಷಿ ಆಯ್ತೈತೆ. ಬೆಂಗಳೂರು ಜಲಮಂಡಳಿಯವರು ಬಂದು ನಮ್ಗೆ ಸಹಾಯ ಮಾಡಿ ಈ ರೀತಿ ಹೇಳೋರೆ, ನಿಮ್ಗೆ ಯಾವ ತರ ತೊಂದರೆ ಇದ್ರೆ ನಂಬರ್ ಫೋನ್ ಮಾಡಿ, ನಾವು ನಿಮ್ಗೆ ಯಾವತ್ತೇ ತೊಂದರೆ ಇದ್ರು ನೀರು ಬಂದು ನಿಮ್ಗೆ ಕೊಡ್ತೀವಿ. ಆದ್ರೂ ನಮಗೆ ಪಬ್ಲಿಕ್ ಟಿವಿ ಅವರು ನೆನೆ ಬಂದು ಇಷ್ಟು ಸಹಾಯ ಮಾಡಿದ್ಕೆ ನಮ್ಗೆ ನೀರು ತನಕ ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಅಷ್ಟೇ ಪಬ್ಲಿಕ್ ಟಿವಿ. ಥ್ಯಾಂಕ್ ಯು ಪಬ್ಲಿಕ್ ಟಿವಿ. ಏನಪ್ಪ, ಇನ್ಮೇಲೆ ಆರಾಮಾಗ ನಿಂಗೆ ಯಾವ್ದು ಸಮಸ್ಯೆ ಆಗಲ್ಲ, ನೀರು ಸಮಸ್ಯೆ ಆಗದಂಗೆ ನೋಡ್ಕೋತೀವಿ ಅಂತ ಹೇಳ್ತಿದ್ದಾರೆ ಮೇಡಮ್. ಸರ್ ಸರ್ ಹಂಗೆ ಹೇಳ್ತವ್ರೆ.
ನಮಗೆ ಡೈಲಿ 2 ಬಾಟ್ಲು ತತ್ತಿದ್ವಿ. ಈಗ ನೀರು ತಂದುಕೊಟ್ಟಿದ್ರೆ ಬೆಂಗಳೂರು ಜಲಮಂಡಳಿಗೆ ತುಂಬ ಧನ್ಯವಾದ ಹೇಳ್ತೀನಿ ಸರ್. ಓಕೆ, ಇದು ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು. ಅಂದ್ರೆ ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ನೀರಿಲ್ಲದೆ ಬದುಕ್ತಾ ಇದ್ರು. ಒಂದು ಕ್ಯಾನ್ ತಂದ್ರೆ, 1 ಲೀಟರ್ ತಂದ್ರೆ ಅದನ್ನ ಸಂಜೆವರೆಗೂ ಕೂಡ ಕುಡಿಬೇಕಂತ ದುಸ್ಥಿತಿಯಲ್ಲಿ ಮಕ್ಕಳಿದ್ರು. ಈಗ ಶಾಲೆಗೆ ನೀರಿನ ಸರಬರಾಜು ಮಾಡಿದ್ದಾರೆ ಜಲಮಂಡಳಿಯವರು. ಅದರಿಂದಾಗಿ ಖುಷಿಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲ್ಲ ಅಂತ ಜಲಮಂಡಳಿಯವರು ಕೂಡ ಭರವಸೆಯನ್ನು ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಕ್ಕಳು ಕೂಡ ತುಂಬಾನೇ ಖುಷಿಯಾಗಿದ್ದಾರೆ. ಇನ್ಮೇಲೆ ನೀರು ಹೆಚ್ಚಾಗಿ ತರೋದು ನಮಗೆ ತಪ್ಪುತ್ತೆ, ಮನೆಯಿಂದ ಹೊತ್ಕೊಂಬರೋದು ತಪ್ಪುತ್ತೆ ಅನ್ನೋ ತರದ ಖುಷಿಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಹೊಸಕೆರೆಹಳ್ಳಿಯಲ್ಲಿ ಹೇಗೆ ಬಡ ಮಕ್ಕಳ ಸಮಸ್ಯೆಗೆ ಇನ್ಸ್ಟೆಂಟ್ ಆಗಿ ಸೊಲ್ಯೂಷನ್ ಸಿಕ್ಕಿದೆ ಪಬ್ಲಿಕ್ ಟಿವಿ ವರದಿ ಮೂಲಕ ಅನ್ನೋದನ್ನ ನೀವು ಗಮನಿಸ್ತಾ ಇದ್ರಿ. ಮಕ್ಕಳು ಎಲ್ಲರೂ ಕೂಡ ಖಾಸಗಿ ಟ್ಯಾಂಕರ್ನ ಮೂಲಕ ನೀರು ಪೂರೈಕೆ ಆಗ್ತಾ ಇದ್ದ ಹಾಗೆ ಖುಷಿಯಾಗಿದ್ದಾರೆ. BWSSPನೇ ಇದರ ಜವಾಬ್ದಾರಿನ ಹೊತ್ಕೊಂಡಿದೆ. ಇಷ್ಟು ಮಾತ್ರ ಅಲ್ಲ, ಮುಂದೆ ಯಾವತ್ತಾದ್ರೂ ನೀರಿನ ವಿಚಾರದಲ್ಲಿ ಸಮಸ್ಯೆ ಆದ್ರೂ ನಮಗೆ ಕರೆ ಮಾಡಿ ಅನ್ನುವಂತಹ ಒಂದು ಭರವಸೆಯನ್ನ ಜಲಮಂಡಳಿ ಅಧಿಕಾರಿಗಳು ಮಕ್ಕಳಿಗೆ ಕೊಟ್ಟಿರೋದ್ರ ಬಗ್ಗೆ ಈಗಷ್ಟೇ ಮಕ್ಕಳು ಕೂಡ ಮಾತಾಡ್ತಾ ಇದ್ರು. ಇದು ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಆಗ್ತಾ ಇದೆ. ನಿನ್ನೆಷ್ಟೇ ನಾವು ಇದ್ರ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಿದ್ವಿ. ನಿರ್ಜಲೀಕರಣ ಆಗ್ತಾ ಇದೆ. ಬೇಸಿಗೆ ಆರಂಭದಲ್ಲೇ ಮಕ್ಕಳು ಈ ರೀತಿ ಕುಡಿಯೋ ನೀರಿಗೂ ಪರದಾಡ್ತಾ ಇದ್ದಾರೆ ಅಂದ್ರೆ ಇನ್ನೆಂತಹ ದುಸ್ಥಿತಿ ಇದು? ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ವಾ ಹಾಗಾದ್ರೆ ಅಂತ ಪ್ರಶ್ನೆಯನ್ನ ಕೇಳಿದ್ವಿ. ನಮ್ಮ ವರದಿಯ ಇಂಪ್ಯಾಕ್ಟ್ ಆಗಿದೆ.